ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಸ್ವಾರ್ಥ ನರಿ. ಒಂದು ಕಾಡಲ್ಲಿ ಒಂದು ಸಿಂಹ ಅದರ ಹೆಂಡತಿ ಜೊತೆಗೆ ವಾಸವಾಗಿತ್ತು. ಒಂದಿನ ಅವರ ಹೆಂಡತಿ ಮನೇಲಿದ್ದಾಗ ಸಿಂಹ ಎಲ್ಲೋ ಹೊರಗಡೆ ಆಹಾರ ತರಕ್ಕೆ ಅಂತ ಹೋಗಿತ್ತು. ಅವತ್ತು ಜೋರಾಗಿ ಮಳೆ ಬರೋಕ್ಕೆ ಶುರುವಾಯಿತು. ಅಯ್ಯೋ, ಮಳೆ ಶುರುವಾಯ್ತಲ್ಲಪ್ಪ, ಬೇಗ ಬೇಗ ಮನೆಗೆ ಸೇರ್ಕೋಬೇಕು. ನನ್ನ ಹೆಂಡತಿ ಗುಹೆ ಒಳಗಡೆ ಒಬ್ಬಳೇ ಕಾಯ್ತಾ ಇರ್ತಾಳೆ, ಬೇಗ ಹೋಗಬೇಕು ಅಂಥೇಳಿ ಸಿಂಹ ಮಳೆಯಲ್ಲಿ ನೆನೀತಾ ನೆನೀತಾ ತನ್ನ ಗುಹೆ ಕಡೆಗೆ ಹೋಗ್ತಾ ಇತ್ತು. ದಾರಿಯಲ್ಲಿ ಅಂತ ಒಂದು ಶಬ್ದ ಬರ್ತಾ ಇತ್ತು. ಎಲ್ಲಿಂದ ಶಬ್ದ ಬರ್ತಿದೆ ಇದು? ಈ ಮಳೆಯಲ್ಲಿ ಯಾರಿರ್ಬೋದು ಅಂತ ಹೇಳಿ ಸಿಂಹ ಆ ಶಬ್ದ ಬಂದ ಕಡೆಗೆ ನೋಡ್ತು. ಆ ಒಂದು ಶಬ್ದ ಒಂದು ದೊಡ್ಡ ಮರ ಇತ್ತು. ಆ ಮರದ ಹತ್ರದಿಂದ ಬರ್ತಾ ಇತ್ತು. ಆ ಮರದ ಮುಂದೆ ಬಂದು ಸಿಂಹ ನೋಡಿದಾಗ ಮರದ ಕೆಳಗಡೆ ಬುಡದಲ್ಲಿ ಒಂದು ಪುಟಾಣಿ ನರಿ ಮರಿ ಅಳ್ತಾ, ಚಳಿಯಲ್ಲಿ ನಡುಗ್ತಾ, ಆ ಮಳೆಯಲ್ಲಿ ನೆನೀತಾ ಕೂತ್ಕೊಂಡಿತ್ತು. ಆಗ ಸಿಂಹ ಹೋಗಿ ನೋಡಿ, ಯಾರು ಮಗು ನೀನು, ಇಲ್ಲೇ ಕೂತ್ಕೊಂಡಿದ್ದೀಯಾ, ಏನಾಯಿತು ಅಂತ ಸಿಂಹ ಕೇಳ್ತು. ಆಗ ಮರಿ ಹೇಳ್ತು, ನಾನು ನಮ್ಮ ಅಪ್ಪ ಅಮ್ಮನಿಂದ ತಪ್ಪಿಸ್ಕೊಂಡಿದ್ದೀನಿ. ಅವರೆಲ್ಲೋ ಹೋಗ್ಬಿಟ್ಟಿದ್ದಾರೆ, ನನಗೆ ಗೊತ್ತಾಗ್ತಿಲ್ಲ ದಾರಿ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ತುಂಬ ಚಳಿ ಆಗ್ತಿದೆ ನನಗೆ ಅಂತ ನಡುಗ್ತಾ ಅಳಕ್ಕೆ ಶುರು ಮಾಡ್ತು. ಆಗ ಸಿಂಹಕ್ಕೆ ಇದನ್ನು ನೋಡಿ ತುಂಬ ಒಂಥರ ಮನ ಕರಗ್ತು. ಅಯ್ಯೋ ಪಾಪ, ನರಿ ಮರಿ ಒಂದೇ ಇದೆ, ಮನೆಗೆ ಎತ್ಕೊಂಡೋಗೋಣ. ಸಿಂಹಿಣಿ ಇದನ್ನು ಚೆನ್ನಾಗಿ ಸಾಕೋತಾಳೆ, ಅವಳಿಗೂ ಮಕ್ಕಳಿಲ್ಲ ಅಂತ ಬೇಜಾರಾಗಿದೆ ಅಂಥೇಳಿ ಸಿಂಹ ಈ ನರಿ ಮರಿಯನ್ನ ಬಾಯಿಂದ ಎತ್ಕೊಂಡು ತನ್ನ ಗುಹೆ ಕಡೆಗೆ ಹೊರಡ್ತು. ಇದು ಗುಹೆಗೆ ಹೋದ್ಮೇಲೆ ಸಿಂಹಿಣಿ ಈ ನರಿ ಮರಿಯನ್ನು ನೋಡಿ ಆಶ್ಚರ್ಯ ಮತ್ತು ಸಂತೋಷಗೊಂಡ್ಳು. ರೀ, ಯಾವುದಿದು ಮರಿ, ಎಷ್ಟು ಚೆಂದ ಇದೆ ಅಲ್ಲ, ಎಲ್ಲಿಂದ ತಗೊಂಬಂದ್ರಿ ಅಂತ. ಆಗ ಸಿಂಹ ಹೇಳ್ತು, ಹಾಂ ಸಿಂಹಿಣಿ, ನಾನು ಬರಬೇಕಾದ್ರೆ ದಾರಿಯಲ್ಲಿ ಮಳೆಯಲ್ಲಿ ನೆನೀತಾ ಇತ್ತು, ಹಾಗಾಗಿ ಕರ್ಕೊಂಡು ಬಂದೆ. ನಿನಗಿಷ್ಟ ಆಯ್ತಾ ಅಂತ ಕೇಳಿದಾಗ, ಅಯ್ಯೋ ತುಂಬ ಮುದ್ದಾಗಿದೆ ರೀ, ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ನನಗೆ ಮನೇಲಿ ಒಬ್ಬಳೇ ಇದ್ದು ಬೇಜಾರಾಗ್ತಿತ್ತಲ್ವಾ, ಇದು ಬಂದಿದ್ದರಿಂದ ಇದ್ರ ಜೊತೆಗೆ ನಾನು ಇದನ್ನು ಸಾಕಿ ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳಿ ಖುಷಿ ಪಡ್ತು. ಸರಿ ಅಂಥೇಳಿ ಸಿಂಹ ಸಿಂಹಿಣಿ ಜೊತೆಗೆ ಈ ನರಿ ಮರಿ ಸಂತೋಷವಾಗಿ ಬೆಳೀತಾ ಇತ್ತು. ಅದು ತುಂಬ ಕೇರ್ಫುಲ್ಲಾಗಿ ನರಿ ಮರಿನ ಒಳ್ಳೆಯ ಆಹಾರ ಕೊಟ್ಟು ಚೆನ್ನಾಗಿ ಬೆಳೆಸ್ತಾ ಇತ್ತು. ಹೀಗಿರಬೇಕಾದ್ರೆ ಒಂದು 2-3 ತಿಂಗಳಾದ ಮೇಲೆ ಸಿಂಹಿಣಿ ಗರ್ಭಿಣಿ ಆದಳು. ಗರ್ಭಿಣಿಯಾಗಿ ಒಂದಷ್ಟು ದಿನಕ್ಕೆ ಅದರ ಹೊಟ್ಟೆಯಿಂದ ಮರಿಗಳೂ ಬಂದವು. 2 ಮರಿಗಳು. ಸಿಂಹಿಣಿಗೆ ಪುಟಾಣಿ 2 ಮರಿಗಳೂ ಆಯಿತು. ಈಗ ಸಿಂಹಿಣಿಗೆ ತುಂಬ ಕೆಲಸ. ತನ್ನ 2 ಮರಿಗಳು ಮತ್ತು ಒಂಚೂರು ದೊಡ್ಡದಾದಂಥ ಈ ನರಿ ಮರಿ 3ಕ್ಕೂ ಸಾಕ್ತಾ, ಅವ್ರಿಗೆ ಒಳ್ಳೊಳ್ಳೆ ಊಟ ಕೊಡ್ತಾ, ಅವ್ರಿಗೆ ಸ್ನಾನ ಮಾಡಿಸ್ತಾ, ಆಟ ಆಡಿಸ್ತಾ ಖುಷಿ ಖುಷಿಯಾಗಿ ಸಿಂಹಿಣಿ ಇವರ 3 ಜೊತೆಗೆ ಟೈಮನ್ನು ಕಳೀತಾ ಇದ್ಲು. ಸಿಂಹವೂ ಅಷ್ಟೇ, ಬೆಳಗ್ಗೆ ಎಲ್ಲ ಆಹಾರ ಹುಡ್ಕೊಂಡು ಬಂದು ರಾತ್ರಿ ಈ 3 ಮಕ್ಕಳಿಗೆ ಆಹಾರ ಕೊಟ್ಟು, ಸಿಂಹಿಣಿಗೂ ಆಹಾರ ಕೊಟ್ಟು, ಅದಾದಮೇಲೆ ಅವರು 5 ಜನ ಅಂದರೆ 3 ಜನ ಮಕ್ಕಳು, ಅಂದರೆ 2 ಸಿಂಹಿಣಿ ಮಕ್ಕಳು ಮತ್ತು 1 ನರಿ ಮರಿ ಮತ್ತು ಸಿಂಹ ಸಿಂಹಿಣಿ 5 ಜನ ತುಂಬ ಚೆನ್ನಾಗಿ ಆಟ ಆಡಿಕೊಂಡು, ರಾತ್ರಿ ಆದರೆ ಗುಹೆ ಮುಂದ್ಗಡೆ ಬೆಂಕಿ ಹಾಕ್ಕೊಂಡು ಅದ್ರ ಸುತ್ತ ಕೂತ್ಕೊಂಡು ಹಾಡೆಲ್ಲ ಹೇಳ್ಕೊಂಡು ಹೀಗೆ ಖುಷಿ ಖುಷಿಯಾಗಿ ಬೆಳೀತಾ ಇದ್ರು. ಹೀಗೆ ದಿನಗಳು ಕಳೀತಾ ಇದ್ವು. ಸಿಂಹದ ಮಕ್ಕಳು
ಮತ್ತು ನರಿ ಮರಿ ಕೂಡ ಬೆಳೆದು ದೊಡ್ಡವರಾದರು. ಸಿಂಹದ ಮರಿ ಒಂಚೂರು ಚಿಕ್ಕವಿದ್ದವು, ನರಿ ಮರಿ ಸ್ವಲ್ಪ ದೊಡ್ಡದಿತ್ತು. ಈಗ ನರಿ ಮರಿ ಪೂರ್ಣವಾಗಿ ಬೆಳೆದು ನರಿ ಮರಿ ಆಯಿತು. ಸಿಂಹದ ಮರಿಗಳ ಜೊತೆಗೆ ನರಿ ಆಟ ಆಡ್ಕೊಂಡಿತ್ತು. ಸಿಂಹಿಣಿ ತನ್ನ ಮಕ್ಕಳಿಗೆ ಮತ್ತು ನರಿಗೆ ಒಳ್ಳೊಳ್ಳೆ ಪುಷ್ಟಿಕರವಾದ ಆಹಾರವನ್ನು ತಿನ್ನಿಸ್ತಾ ಇದ್ಲು. ಹೀಗಾಗಿ ನರಿಯು ಕೂಡ ಬೇಗ ಮತ್ತಷ್ಟು ಬಲಶಾಲಿಯಾಯಿತು. ನರಿಗೆ ತನ್ನ ಶಕ್ತಿ ಬಗ್ಗೆ ಹೆಮ್ಮೆ ಬಂತು. ಒಂದು ದಿನ ನರಿ ಈಗ ನಾನು ಸಿಂಹಗಳಷ್ಟೇ ಬಲಶಾಲಿಯಾಗಿದ್ದೇನೆ. ನಾನು ಬಲಶಾಲಿ ಅಂತ ಸಾಬೀತು ಮಾಡಿದರೆ ಸಿಂಹದ ಸಿಂಹಾಸನವನ್ನು ನಾನೇ ಕಿತ್ಕೊಳ್ಬೋದು. ಆಗ ನಾನೇ ಕಾಡಿನ ರಾಜನಾಗಿ ಮೆರಿಬಹುದು ಅಂತ ಯೋಚನೆ ಮಾಡಿ ಹೇಗಾದರೂ ಮಾಡಿ ಆ ಸಿಂಹದ ಮರಿಗಳನ್ನು ಗುಹೆಯಿಂದ ಓಡಿಸ್ಬೇಕು. ಆ ಸಿಂಹದ ಮರಿಗಳು ಇರೋದ್ರಿಂದಾನೇ ನನಗೆ ಮುಂದೆ ಈ ಕಾಡಿನ ರಾಜ ಆಗೋದು ತಪ್ಪು ಹೋಗುತ್ತೆ ಅಂಥೇಳಿ ಮನದಲ್ಲೇ ಯೋಚನೆ ಮಾಡ್ತಾ ಇತ್ತು. ಒಂದಿನ ಸಿಂಹ ಆಹಾರ ತರಕ್ಕೆ ಹೋದಾಗ ಸಿಂಹಿಣಿ ಈ 3 ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ಲು. ಅವರೆಲ್ಲ ಸೇರಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ರು. ನರಿ ಕಣ್ಣು ಮುಚ್ಚಿಕೊಂಡು 1 2 3 4 5 6 7 8 9 10 ಬಂದೆ ಬಂದೆ ಅಂಥೇಳಿ ಇವರೆಲ್ಲರನ್ನು ಹುಡುಕಕ್ಕೆ ಹೋಯ್ತು. ಸಿಂಹಿಣಿ ಒಂದು ಕಡೆ ಬಚ್ಚಿಟ್ಕೊಂಡಿದ್ಲು. ಆಮೇಲೆ ಸಿಂಹದ ಮರಿಗಳು ಗುಹೆಯ ಮೇಲೆ ಒಂದು ಕಲ್ಲು ಬಂಡೆ ಹಿಂದುಗಡೆ ಬಚ್ಚಿಟ್ಕೊಂಡಿದ್ವು. ನರಿ ಹುಡುಕ್ತಾ 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 ಗೊತ್ತಿತ್ತು ಅದಕ್ಕೆ ಸಿಂಹದ ಮರಿಗಳು ಈ ಗುಹೆ ಮೇಲೆ ಬಂಡೆಯಿಂದೆ ಬಚ್ಚಿಟ್ಕೊಂಡಿರ್ತವೆ ಅಂತ ಒಂದು ಐಡಿಯಾ ಮಾಡಿಕೊಂಡು ಅಲ್ಲಿ ಬಂದು ನೋಡ್ತು. ಸಿಂಹದ ಮರಿಗಳು ಅಲ್ಲಿ ಬಚ್ಚಿಟ್ಕೊಂಡಿದ್ದಾವೆ. ಈಗ ನರಿಗೆ ಒಂದು ಉಪಾಯ ಒಳಿತು. ಈ ಗುಹೆ ಮೇಲ್ಗಡೆ ಈ ಮರಿಗಳು ನಿಂತಿದ್ದಾವೆ. ಈ ಗುಹೆಯಿಂದ ಕೆಳಗಡೆ ಈ ಮರಿಗಳನ್ನು ತಳ್ಳಿಬಿಟ್ರೆ ಇವು ಬಿದ್ದು ಸತ್ತೋಗ್ಬಿಡ್ತವೆ. ಆಗ ಈ ಕಾಡಿನ ರಾಜ, ಮುಂದಿನ ರಾಜ ನಾನೇ ಆಗ್ತೇನೆ ಅಂಥೇಳಿ ಆ 2 ಮರಿಗಳನ್ನು ಬೆನ್ನಿಂದ ಹಿಡಿದು ನೂಕಕ್ಕೆ ಪ್ರಯತ್ನ ಪಡ್ತಿತ್ತು. ಅಷ್ಟೊತ್ತಿಗೆ ಅಲ್ಲಿ ಸಿಂಹಿಣಿ ಬಂದು ನೋಡಿದ್ಲು. ಆಹಾರ ತರಕ್ಕೆ ಹೋದಂಥ ಸಿಂಹ ಕೂಡ ಅಲ್ಲೇ ಬಂದು ನಿಂತ್ಕೊಂಡಿತ್ತು. ಆಗ ಅವರಿಬ್ಬರು ಅದು ಮಾಡ್ತಾ ಇದ್ದಂಥ ಕೆಲಸ ನೋಡಿ ಅವರಿಬ್ಬರಿಗೂ ತುಂಬ ಕೋಪ ಬಂತು. ಎಲ್ಲ ಕೃತಜ್ಞ ನರಿಯೇ, ಅನ್ನವಿಟ್ಟವರಿಗೆ ದ್ರೋಹ ಮಾಡ್ತೀಯಾ ಅಂತ ಸಿಂಹ ಗರ್ಜನೆ ಮಾಡಿತು. ಸಿಂಹಿಣಿಗೆ ತುಂಬ ಬೇಜಾರಾಗಿತ್ತು. ನರಿ, ನಾನು ನಿನ್ನ ನನ್ನ ಮಗನ ಥರಾನೇ ನೋಡಿಕೊಂಡೆ. ನಮ್ಮಿಬ್ಬರು ಮಕ್ಕಳ ಜೊತೆಗೆ ನೀನು ನನ್ನ ಮಗ ಅಂತ ಬೆಳೆಸಿದೆ. ನೀನು ಮಾಡ್ತಿರೋದು ಸರಿನಾ? ನೀನು ನನ್ನ ಮಕ್ಕಳನ್ನ ಸಾಯಿಸಕ್ಕೆ ಹೋಗ್ತಿದೀಯಾ? ನೀನು ಮಾಡಿದ್ದು ದ್ರೋಹ. ನಿನಗೆ ಶಿಕ್ಷೆ ಆಗಲೇಬೇಕು. ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ಸಿಂಹಿಣಿ ಕೂಡ ಬೇಜಾರಿಂದ ಹೇಳಿದ್ಲು. ಆಗ ಸಿಂಹಕ್ಕೆ ತುಂಬ ಕೋಪ ಬಂದು, ಇನ್ನೊಂದು ಸಾರಿ ನೀನು ಈ ಕಡೆ ನಮ್ಮ ಮನೆ ಕಡೆ ಹಾಯಿದ್ರೆ ನಿನ್ನನ್ನು ಸಾಯಿಸಿಬಿಡ್ತೀನಿ, ಕೊಂದಾಕ್ಬಿಡ್ತೀನಿ, ನಡಿ ಮೊದಲು ಇಲ್ಲಿಂದ ಅಂಥೇಳಿ ಸಿಂಹ ಅದನ್ನು ಒದ್ದು ಹೊರಗೆ ಹಾಕ್ತು. ಸ್ವಾರ್ಥದ ನರಿಗೆ ನಿರಾಸೆಯಾಗಿ ಪುನಃ ಅನಾಥವಾಗಿ ಅಲ್ಲಿ ಇಲ್ಲಿ ಒಂಟಿಯಾಗಿ ಅಲೆದಾಡುವ ಹಾಗಾಯಿತು. ನಮ್ಮನ್ನು ತುಂಬ ನಿಸ್ವಾರ್ಥವಾಗಿ ಪ್ರೀತಿಯಿಂದ ನೋಡಿಕೊಂಡವ್ರಿಗೆ ನಾವು ಯಾವತ್ತೂ ಸ್ವಾರ್ಥದಿಂದ ಅವ್ರಿಗೆ ದ್ರೋಹ ಬಗೆಯುವ ಕೆಲಸ ಮಾಡಬಾರ್ದು.
ಅನ್ನೋದು ಈ ಕಥೆಯ ನೀತಿ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.